ಪತ್ರಕರ್ತ ಎಚ್.ವಿ. ಪುಟ್ಟಸ್ವಾಮಿ ನಿರ್ದೇಶನದ ಧರ್ಮಿಷ್ಠ ಚಲನಚಿತ್ರವು ಶ್ರೀರಂಗಪಟ್ಟಣದಲ್ಲಿ ಬಿರುಸಿನಿಂದ ಚಿತ್ರೀಕರಣ ನಡೆಸುತ್ತಿದ್ದು, ಜೂನಿಯರ್ ರಾಜ್ಕುಮಾರ್ ನೋಡಲು ಜನತೆ ಮುಗಿಬೀಳುತ್ತಿದ್ದಾರೆ. ಶ್ರೀರಂಗಪಟ್ಟಣ ಸೇರಿದಂತೆ ತಾಲೂಕಿನ ಮೇಳಾಪುರ, ಎಂಶೆಟ್ಟಹಳ್ಳಿ, ಬಾಬುರಾಯನಕೊಪ್ಪಲು ಸೇರಿದಂತೆ ಇತರೆಡೆಗಳಲ್ಲಿ ಚಿತ್ರೀಕರಣ ನಡೆಯುತ್ತಿದ್ದು, ಚಿತ್ರತಂಡದಲ್ಲಿ ಜೂನಿಯರ್ ರಾಜ್ಕುಮಾರ್ ಪ್ರಮುಖ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದ್ದಾರೆ. ಯುವಕ ಯುವತಿಯರು ಸೆಲ್ಫಿ ಹಾಗೂ ಆಟೋಗ್ರಾಫ್ಗಾಗಿ ಮುಗಿಬೀಳುತ್ತಿದ್ದರೆ, ಮಹಿಳೆಯರು ರಾಜ್ಕುಮಾರ್ ಅವರನ್ನು ನೋಡಿದಷ್ಟೇ ಖುಷಿಯಾಯಿತು ಎನ್ನುತ್ತಿದ್ದಾರೆ. ರಾಗಶ್ರೀ ಫಿಲ್ಮ್ಸ್ ಪ್ರೊಡಕ್ಷನ್ ವತಿಯಿಂದ ಪತ್ರಕರ್ತ ಎಚ್.ವಿ. ಪುಟ್ಟಸ್ವಾಮಿ ಕತೆ, ಸಾಹಿತ್ಯ, ನಿರ್ಮಾಣ ಹಾಗೂ ನಿರ್ದೇಶನದ ಜವಾಬ್ದಾರಿ ಹೊತ್ತುಕೊಂಡಿದ್ದು, ತಾರಾ ಬಳಗದಲ್ಲಿ ಮೈತ್ರಿ, ಕವಿತಾ, ಪ್ರೀತಂ, ಕೆ. ಶೆಟ್ಟಹಳ್ಳಿ ಸುರೇಶ್, ಚಂದಗಾಲು ಶಂಕರ್ ಸೇರಿದಂತೆ ಇತರ ಪ್ರಮುಖರು ಪಾತ್ರಧಾರಿಗಳಾಗಿದ್ದಾರೆ. ಇನ್ನುಳಿದಂತೆ ಎ.ಜಿ. ರಾಮಚಂದ್ರರಾವ್, ಡಾ. ಮೀನ್ಕೆರೆ ಅಂಜನಪ್ಪ, ಸುಮಂತ್, ಪೂರ್ಣಿಮಾ, ಲಯನ್ ಗೋಲ್ಡನ್ ಸುರೇಶ್, ಮಂಜುಳಾ ಸೇರಿದಂತೆ ಇತರರು ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ಭಾಸ್ಕರ್ ಕೃಷ್ಣ ಚಿತ್ರಕಥೆ ಮತ್ತು ಸಂಭಾಷಣೆಯೊಂದಿಗೆ ಎಂ. ಚೇತನ್ ಛಾಯಾಗ್ರಹಣ ಇರಲಿದ್ದು, ಚಿತ್ರದ ಶೂಟಿಂಗ್ 3 ಹಂತದಲ್ಲಿ ನಡೆಯಲಿದ್ದು, ಸಂಪೂರ್ಣವಾಗಿ ಗ್ರಾಮೀಣ ಕಥಾ ಹಂದರದೊಂದಿಗೆ ಕತೆ ಸಾಗಲಿದೆ ಎಂದು ಪುಟ್ಟಸ್ವಾಮಿ ತಿಳಿಸಿದ್ದಾರೆ. ಲಯನ್ ಎನ್ ಸರಸ್ವತಿ, ಪತ್ರಕರ್ತ ಜಯಪಂಡಿತ್ ಆರಾಧ್ಯ ಸೇರಿದಂತೆ ಪ್ರಮುಖರು ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ. ಅಬ್ಸರ್ವ್ ಮಾಡ್ತಾರೆ ಸರ್. ನೀವು ಫ್ರಂಟಲ್ಲಿ ಹಿಂಗೆ ಇರಲಿ. ಇಲ್ಲ ಬಿಡಿ ಸರ್, ಆಮೇಲೆ ತಗೊಳ್ಳಿ ನೋಡಿ ಸರ್. ಸರ್ ಹಿಂಗೆ ನೋಡ್ತಾ ಇರ್ರಿ, ಕಂಟಿನ್ಯೂಟಿ ಇದೆ. ತೆಗೀರಿ ಮಾನಿಟ್ರ್ ಸರ್. ಆಕ್ಷನ್. ಟೀಚರಮ್ಮ 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 ಟೀಚರಮ್ಮ. ಓಕೆ ಸರ್. ನೀವು ಬಡಸ್ ಫೋಟೋ ತಕತ್ತೀರಿ ಸುಮ್ಮನೆ. ಹಂಗೆ ಹಂಗೆ ಲಕ್ಷ್ಮೀಕಾಂತ್ ಅವರೇ, ನಿನಗೆ ಒಳ್ಳೇದಾಗಲಿ. ಏನ್ ನಿನ್ನ ಹೆಸರು? ಹೇಮಂತ್. ಇನ್ಯಾರು? ಏನ್ ನಿನ್ನ ಹೆಸರು? ಅಮ್ಮ ಬರ್ತಾರ ಓಡಿ ಕಾರ್ಬಾರ್. ಸೆಲ್ಫಿ. ಹಣವು ಹೇಳಿದಂತೆ ನೀನೆಂದು ಕೇಳಬೇಡ, ಹಣವು ಹೇಳಿದಂತೆ ನೀನೆಂದು ಕೇಳಬೇಡ, ದಾಸನಾಗಿ ಅದಕ್ಕೆ ನೀನೆಂದು ಬಾಗಬೇಡ, ದಾಸನಾಗಿ ಅದಕ್ಕೆ ನೀನೆಂದು ಬಾಗಬೇಡ. ಪುಟಾಣಿ ಮಕ್ಕಳೇ, ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ. ನೆಲ ನೋಡಬಾರ್ದು, ಹ್ಯಾಪಿಯಾಗಿ ಹೋಗು, ಖುಷಿಯಾಗಿ. ಓಕೆ ನೋಡಿ. ಸರಿ. ಬ್ಯಾಟ್ರಿ ಹಾಕಿದ್ಯಾ? ಹಾಕಿದ್ದೀನಿ. ಇದಕ್ಕೆ ಕೊಡ್ತೀನಿ. ಕೊಡವ. ಆಯ್ತು, ರಾಜ್ಕುಮಾರ್ ತರನೇ ಇದೆಯಲ್ಲಪ್ಪ ನೀನು, ಕೇಳಿ ನೋಡೋಣ. ನಮ್ಮೂರಿಗೆ ಬಂದು ಶೂಟಿಂಗ್ ಎತ್ಕೊಂಬಿಡಿ. ಮೆಡಿಕಲ್ ರವಿ ಇದ್ದಾರಂತಲ್ಲ ಅಲ್ಲಿ.
ಎಲ್ರಿ ಅವ್ರು ಆರ್ಟಿಸ್ಟ್ ಅಲ್ಲ ರೇ ಆ ಹುಡುಗಿ ಇವತ್ತೇನು ನಾವು ಪಂಚಾಯತಿ ಕಟ್ಟೆಯಲ್ಲಿ ಸೀನ್ ಮಾಡಿದ್ವಿ, ನೀವು 3 ಜನ ಮುಖಂಡರು ಬಹಳ ಅದ್ಭುತವಾಗಿ ನಟನೆ ಮಾಡಿದ್ರಿ. ಅದರಲ್ಲೂ ಪಾಪ ರೇಪ್ ಆಗಿರುವಂಥ ಹುಡುಗಿ ತಾಯಿ ಅವರಿಬ್ಬರದು ಅದ್ಭುತ ಒಂದು ಕಲೆ ಪ್ರದರ್ಶನ ಮಾಡಿದ್ರಿ. ಈ ಕಡೆ ವಿಲನ್ ಗ್ಯಾಂಗು ಅದ್ಭುತವಾಗಿ ನೋಡೋದಕ್ಕೇ ವಿಲನ್ಸ್ ಥರ ಕಾಣ್ತಿತ್ತು, ಅಪಿಯರೆನ್ಸು ಹಾಗೆ ಇತ್ತು. ಇದು ನಳ್ಳಿಕಾಯಿ. ನಮಸ್ತೆ. ನಮಸ್ತೆ. ನಾವು ಟಿವಿ ನೋಡಿದ್ರು, ಇವಾಗ ನಮ್ಮೂರವ್ರಿಗೆ ಬಂದಿದ್ದೀವಿ, ನಾವು ನೋಡಿ ಬಂದಿದ್ದೀವಿ. ರಾಜ್ಕುಮಾರ್ ಥರ ಅವರು ರಾಜ್ಕುಮಾರ್ ಥರ ಅವರೇ ಅವರು. ಏನು ಅನಿಸುತ್ತೆ? ತುಂಬ ಸಂತೋಷ ಅನಿಸುತ್ತಾ? ನಿನ್ನ ಹೆಸರೇನು? ನನ್ನ ಹೆಸರು ನವೀನ್ ಗೌಡ. ಮುಂದೆ ನೋಡು. ನಾವು ರಾಜ್ಕುಮಾರ್ ಅವ್ರು ನೋಡಿಲ್ಲ, ಇವತ್ತು ನಮ್ಮೂರಿಗೆ ನಾವು ಟಿ ವಿಲಿ ನೋಡಿದ್ರು, ಇವತ್ತು ನಮ್ಮೂರಿಗೆ ರಾಜ್ಕುಮಾರ್ ಥರನೇ ಬಂದವ್ರೆ, ಅದಕ್ಕೆ ನೋಡೋಕೆ ಬಂದಿದ್ದೀವಿ. ತುಂಬ ಖುಷಿ. ಏನು ಹೆಸರು? ಹೀರೋ ಆಗಿ ನಟಿಸಿದ್ರು ಕೂಡ, ಕೋಟ್ಯಾಂತರ ಜನರ ಅಭಿಮಾನವನ್ನು ಸಂಪಾದನೆ ಮಾಡಿದರೂ ಕೂಡ ತನ್ನ ಸರಳತೆ, ತನ್ನ ರೈತನಾಗಿ ಮನೆಯಲ್ಲಿ ನಾನು ಬೆಳೆದಂಥ ರೀತಿನ ಅವರು ಮರೀಲಿಲ್ವಲ್ಲ. ಅದು ನೋಡಿ ಎಷ್ಟು, ಅದನ್ನೇ ಡೌನ್ ಟು ಅರ್ತ್ ಅಂತಾರಲ್ಲ, ಅದನ್ನು ತಿಳ್ಕೊಂಡು ನಮ್ಮ ಕರ್ನಾಟಕದ ಜನತೆ ರಾಜ್ಕುಮಾರ್ ಅವ್ರನ್ನ ಹೇಗೆ ಪ್ರೀತಿಸ್ತಾ ಇದ್ದೀರೋ, ಹೇಗೆ ಆರಾಧಿಸ್ತಿದ್ದೀರೋ, ಹಾಗೆ ಎಲ್ಲ ಕಲಾವಿದರನ್ನು ನೀವು ಪೋಷಿಸಬೇಕು, ನಮ್ಮನ್ನು ಹಾರೈಸಬೇಕು, ಹರಿಸ್ಬೇಕು. ನಿಮ್ಮ ಕರುಣೆ ಈ ರಾಜ್ಕುಮಾರ್ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮೆಲ್ಲ ಕಲಾವಿದರ ಮೇಲೂ ನಿಮ್ಮ ಪ್ರೀತಿ ಅಭಿಮಾನ ಹೀಗೆ ಇರಲಿ. ಧನ್ಯವಾದಗಳು, ನಮಸ್ಕಾರಗಳು. ಹೆಸರು ನಿರೀಕ್ಷಾ ಅಂತೇಳಿ. ನಾನು ಧರ್ಮಿಷ್ಠ ಮೂವಿಯಲ್ಲಿ ಹೀರೋಯಿನ್ ಪಾತ್ರ ನಿರ್ವಹಿಸ್ತಿದ್ದೀನಿ. ನನ್ನ ಪೋಷಕ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್, ಜೂನಿಯರ್ ರಾಜ್ಕುಮಾರ್ ಸರ್ ಮಾಡ್ತಿರೋದು ನನಗೆ ತುಂಬ ಪುಣ್ಯನೇ ಅಂತಲೇ ಹೇಳ್ಬೋದು. ಇನ್ನೊಬ್ಬರು ಅವ್ರ ಥರ ವ್ಯಕ್ತಿ ಇರ್ತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಬಟ್ ಅವ್ರ ಜೊತೆಲೇ ನಾನು ಮೂವಿ ಮಾಡ್ತಿರೋದು ನನಗೆ ತುಂಬ ಖುಷಿ ನೀಡ್ತಿದೆ. ಧರ್ಮಿಷ್ಠ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಿರೋದು ನಂಗೆ ತುಂಬ ಖುಷಿ ಕೊಡ್ತಿದೆ. ನಿನ್ನ ಹೆಸರು? ನನ್ನ ಹೆಸರು ನಿರೀಕ್ಷಾ ಅಂತ. ಮಾತಾಡ್ತೀರಾ? ಹೇಳ್ಕೊಡಿ, ಮಾತಾಡ್ತಾ ರಾಜ್ಕುಮಾರ್ ಥರ ಇದ್ದಾರೆ, ನಮ್ಮ ಬಂದಿದ್ದಾರೆ, ಅವ್ರ ಥರನೇ ಇದ್ದಾರೆ. ನಮ್ಮ ಸಂತೋಷ ಆಯ್ತು ಸರ್. ಅವ್ರ ಥರನೇ ಇದ್ದಾರೆ, ರಾಜ್ಕುಮಾರ್ ಥರನೇ ನಮ್ರಿಗೆ ಬಂದಿದ್ದಾರೆ, ತೆಗಿತಾ ಇದ್ದಾರೆ. ನೀವು ಮೊದಲೇ ನೋಡಿದ್ರೆ ಮೊದಲು ನೋಡಿದ್ದಾರೆ ಸರ್. ಎಲ್ಲಿ ನೋಡಿದ್ರೆ? ಟಿವಿಗಳಲ್ಲಿ ನೋಡಿದ್ದಾರೆ ಸರ್. ಈಗ ನಿಮ್ಮೂರಿಗೆ ಬಂದವರು? ನಮ್ಮೂರಿಗೆ ಬಂದಿದ್ದಾರೆ ಸರ್. ಅಚ್ಚುತ್ತಮರ್ದು ಕಾಣ್ತಾರ? ಕಾಣ್ತಾರೆ ಸರ್. ನಿಮ್ಮ ಹೆಸರು? ಗೌರಮ್ಮ. ಇದು ಬಲರಾಮನ ಅಡ್ಡ. ನೀನು ಕಿರ್ಚಾಟ ಕೀರಾಟ ಏನು ನಡೆಯಲ್ಲ. ಓಕೆ ಓಕೆ ಸರ್ ಒಂಚೂರು ಓಕೆ ಸರ್.
ಆಕ್ಷನ್ ಮುಂದಕ್ಕೆ ಬನ್ನಿ ಸರ್, ಹೇಳಿ ಸರ್. ಹಾಂ, ಇಲ್ಲಿ ಕಿರ್ಚಾಟ ಚೀರಾಟ ನಿಂದೇನು ನಡೆಯಲ್ಲ. ಏಯ್ ನಡಿಯ ಕಿಚ್ಕಮ್ಮ. ಬನ್ನಿ, ಜೂನಿಯರ್ ರಾಜ್ಕುಮಾರ್ ಅಭಿನಯದ ಅಲ್ಲಿ ಆರಾಮಾಗಿರಿ, ತೊಂದರೆ ಇಲ್ಲ. ಜೂನಿಯರ್ ರಾಜ್ಕುಮಾರ್ ಅಭಿನಯದ ಶ್ರೀ ರಾಗಶ್ರೀ ಫಿಲಮ್ ಪ್ರೊಡಕ್ಷನ್ ಲಾಂಛನದಲ್ಲಿ ನಾನು ಎಚ್ ವಿ ಪುಟ್ಟಸ್ವಾಮಿ ಆದ ನಾನು ನಿರ್ದೇಶನ ಮಾಡ್ತಾಯಿದ್ದೇನೆ. ಈ ಚಿತ್ರದ ಹೆಸರು ಧರ್ಮಿಷ್ಠ ಅಂತ. ಇದೊಂದು ಹಳ್ಳಿ ಸಬ್ಜೆಕ್ಟು. ಒಳ್ಳೆತನದಿಂದ ದೇವ್ರು ನಂಬಿ ಬದುಕಿದ್ರೆ ದೇವರು ಅವನ್ನ ಕೈ ಬಿಡ್ತಾನೆ ಅನ್ನೋ ಒಂದು ಸಣ್ಣ ಕಾನ್ಸೆಪ್ಟ್ ತಗೊಂಡು ಸಿನಿಮಾ ಮಾಡ್ತಾಯಿದ್ದೀನಿ. ಈ ಚಿತ್ರೀಕರಣ 19ಕ್ಕೆ ಶುರುವಾಯಿತು. ಈಗ 9ನೇ ದಿನ ಚಿತ್ರೀಕರಣ ಮುಂದುವರಿತಾ ಇದೆ. ಚಿತ್ರ ಚೆನ್ನಾಗಿ ಮೂಡಿ ಬರ್ತಾ ಇದೆ. ರಾಜ್ಕುಮಾರ್ ಅವರು ಚೆನ್ನಾಗಿ ಮಾಡ್ತಾಯಿದ್ದಾರೆ, ಮೈತ್ರಿ ಚೆನ್ನಾಗಿ ಮಾಡ್ತಾಯಿದ್ದಾರೆ, ನಮ್ಮ ಕ್ಯಾಮ್ರಾಮನ್ ಚೇತನ್ ಅವರು ತುಂಬ ಸಹಕಾರ ಕೊಡ್ತಾಯಿದ್ದಾರೆ. ಟೋಟಲಿ ಸಿನಿಮಾ ನನ್ನ ಕಲ್ಪನೆಗೆ ಬರ್ತಾಯಿದೆ. ಅದರಲ್ಲೂ ಇದರಲ್ಲಿ ಹೊಸಬ್ರು ಹಾಕ್ಕೊಂಡಿದ್ದೀನಿ. ಅವರು ಕೂಡ ಸ್ವಲ್ಪ ಕಷ್ಟಪಟ್ಟು ನಿಭಾಯಿಸ್ತಾರೆ. ಅವರಿಗೆ ಮೊದಲನೇ ಅವಕಾಶ. ಹೊಸಬ್ರು ತುಂಬ ಟೈಮ್ ತಗೋತಾ ಇದ್ದಾರೆ. ಟೋಟಲಿ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾಯಿದೆ. ಎಲ್ಲೆಲ್ಲಿ ಚಿತ್ರೀಕರಣ ಆಗುತ್ತೆ ಸರ್? ನಾವೀಗ ಸ್ಟಾರ್ಟಿಂಗು ಮೇಳಪುರದಲ್ಲಿ ಮನೆ ಸೀನ್ ಮಾಡ್ದೋ, ಜೂನಿಯರ್ ರಾಜ್ಕುಮಾರ್ ಅವ್ರದ್ದು ಮನೆ ಸೀನು. ತಿರ್ಗಿ ಅಲ್ಲಿಂದ ನಾವು TM ಹೊಸೂರು ಕಾಳಮ್ಮನ ದೇವಸ್ಥಾನದಲ್ಲಿ ಮಾಡಿದೋ. ತಿರ್ಗಿ ಅಲ್ಲಿಂದ ತಿರ್ಗಿ ಕೆಸೆಟ್ಟಹಳ್ಳಿ, ಎಂಸೆಟ್ಟಹಳ್ಳಿ ಇಲ್ಲೆಲ್ಲ ಶೂಟಿಂಗ್ ಮಾಡ್ತಾಯಿದ್ವಿ. ಒಟ್ಟಾರೆಯಾಗಿ ಮಂಡ್ಯ ಜಿಲ್ಲೆಯಲ್ಲೇ ಚಿತ್ರೀಕರಣ ಆಗುತ್ತೆ. ಟೋಟಲಿ ಶ್ರೀರಂಗಪಟ್ಟಣ ಸುತ್ತಮುತ್ತ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸಿನಿಮಾ. ತಮ್ಮ ಹೆಸರು? ಪುಟ್ಟಸ್ವಾಮಿ ಅಂದ್ಬಿಟ್ಟು. ನಾನೇ ಈ ಸಿನಿಮಾದ ನಿರ್ದೇಶಕ. ನನ್ನದೇ ಕತೆ.